ಯುರೋಪ್ನಲ್ಲಿ ವಲಸಿಗರ ಟೆನ್ಷನ್. ಯುರೋಪ್ ಖಂಡ ಆಫ್ರಿಕಾ ಖಂಡ ಸೇರುವ ಜಾಗದಲ್ಲಿ ಆಫ್ರಿಕಾದ ತುತ್ತ ತುದಿಗೆ ಮೊರಕ್ಕೋ ದೇಶ ಬರುತ್ತೆ. ಯುರೋಪಿನ ಲೋವರ್ ಎಂಡ್ನಲ್ಲಿ ಸ್ಪೇನ್ ಬರುತ್ತೆ. ಮೊರಕ್ಕೋದಿಂದ ಸ್ಪೇನ್ಗೆ ವಲಸಿಗರ ಲಗ್ಗೆ. ಒಂದೇ ದಿನಕ್ಕೆ 60,000 ಜನ ಬಂದಿದ್ದಾರೆ. 60,000 ಜನ. ಅವರ ಪೈಕಿ ಬಹುತೇಕರು ಸಮುದ್ರ ಈಜಿಕೊಂಡು ಬಂದರು. ನೋಡಿ, ಅಲ್ಲಿ ಅಕ್ರಮವಾಗಿ ದೇಶ ಪ್ರವೇಶ ಮಾಡ್ತಾ ಇರೋರು. ಮೇನ್ಲ್ಯಾಂಡ್ ಸ್ಪೇನ್ನಿಂದ ಮ್ಯಾಪ್ ನೋಡಿದ್ರೆ ಆಫ್ರಿಕಾ ಖಂಡದ ಒಳಗೆ ಇದೆ ಅನ್ನುವಂತೆ ಒಂದು ದೊಡ್ಡ ನಗರ ಸ್ಪೇನಿನ ಆಡಳಿತಕ್ಕೊಳಪಟ್ಟಿದೆ. ನೋಡಿ, ಇಲ್ಲಿ ಅಕ್ರಮ ವಲಸಿಗರು ಬರ್ತಾ ಇರೋದವರು. ನೋಡಿ ಅದನ್ನು. ಬೋಟ್ ಅಂದರೆ ಬೋಟು, ಸ್ವಿಮ್ಮಿಂಗ್ ಅಂದರೆ ಸ್ವಿಮ್ಮಿಂಗು. ಸೆಯೂಟ ಅನ್ನುವಂಥ ಒಂದು ದೊಡ್ಡ ಊರು. 83,000 ಜನಸಂಖ್ಯೆ ಇದೆ ಆ ಊರಿಂದು. ಸಹಕುಟುಂಬ ಪರಿವಾರ ಸಮೇತ ಈಜ್ಕೊಂಬರ್ತಾ ಇದ್ದಾರೆ, ಮಕ್ಕಳು ಮರಿ ಎಲ್ಲರನ್ನೂ ಕಟ್ಕೊಂಡು. ಇದು ಲ್ಯಾಂಡ್ ಬಾರ್ಡರ್ನಲ್ಲಿ ದಾಟ್ಕೊಂಡು ಬರ್ತಾ ಇರೋದು. ಬೇಲಿ ಹಾಕಿದೆ ಅಲ್ಲಿ, ಸ್ಪೇನ್ ಗೌರ್ಮೆಂಟ್ ಬೇಲಿ ಹಾಕಿದೆ. ಅದನ್ನು ದಾಟ್ಕೊಂಡು ಮೊರಕ್ಕೋಯಿಂದ ಬರ್ತಾ ಇರೋದು ಇವರು. ಮ್ಯಾಪ್ ತೋರಿಸಿ ಒಂದು ಸಲ ಬೇಗ. ಮೇನ್ಲ್ಯಾಂಡ್ ಸ್ಪೇನ್ನಿಂದ ಆಫ್ರಿಕನ್ ಕಂಟ್ರಿ, ಆಫ್ರಿಕಾದ ಒಳಗಿದೆ ಅನ್ನುವಂತೆ ಸೆಯೋಟ ನೋಡ್ತಾ ಇದ್ದೀರಿ ಅಲ್ಲಿ. ಅದರ ಕೆಳಗಡೆ ಮೊರಕ್ಕೋ ಕಾಣಿಸುತ್ತೆ ನೋಡಿ. ಮೊರಕ್ಕೋದಿಂದ ಸ್ಪೇನ್ಗೆ ಸೇರಿರುವ ಸೆಯುಟಕ್ಕೆ ಹೋಗಬೇಕು ಅಂದರೆ ಲ್ಯಾಂಡ್ ಬಾರ್ಡರೂ ಇದೆ, ಸಮುದ್ರ ಮಾರ್ಗವೂ ಇದೆ. ಲ್ಯಾಂಡ್ ಬಾರ್ಡರಿಂದ ಕೆಲವರು ಹೋಗಿದ್ದಾರೆ, ಸಮುದ್ರ ಮಾರ್ಗದಿಂದ ಬಹುತೇಕರು ಹೋದರು. ಸಮುದ್ರ ಮಾರ್ಗದಿಂದ ಯಾಕೆ ಹೆಚ್ಚಿಗೆ ಜನ ಹೋದರು? ಇತ್ತೀಚೆಗೆ ಸ್ಪೇನ್ನ ಸುಪ್ರೀಂ ಕೋರ್ಟು ಒಂದು ಪ್ರಕರಣದ ವಿಚಾರಣೆಯಲ್ಲಿ ಹೇಳಿಬಿಡ್ತಂತೆ, ಹೊಟ್ಟೆಪಾಡಿಗಾಗಿ ಜೀವದ ಹಂಗು ತೊರೆದು ಸಮುದ್ರ ದಾಟ್ಕೊಂಡು ಬಂದಿರ್ತಾರೆ ಅವರು. ಅಂಥವರನ್ನು ಏನೂ ವಿಚಾರಣೆ ನಡೆಸದೆ ತಕ್ಷಣ ಕಳಿಸ್ಬಿಡಬೇಡಿ ವಾಪಸ್ ಅವ್ರ ದೇಶಕ್ಕೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಂತೆ. ಮೊರಕ್ಕೋದಲ್ಲಿರುವ ಜನರಿಗೆ ನಾವು ಸ್ಪೇನಿಗೆ ಹೋದರೆ ನಮಗೆ ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ಬಿಟ್ರು ಆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಗ್ಗೆ ಓದಿ. ನೋಡಿ, ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಒಂದೇ ದಿವಸ ನುಗ್ಗಕ್ಕೆ ಶುರು ಮಾಡಿಬಿಡ್ತಾರೆ. ಆ ಊರು ಹೊತ್ಕೊಂಡು ಉರಿದೋಯ್ತು ರೀ. ಊರಿದೆ ಏನು ರೀ, ಇರೋದೇ ಆ ಊರಿನ ಜನಸಂಖ್ಯೆ 83,000 ಪ್ಲಸ್ 60,000 ಜನ ಒಂದೇ ದಿವಸ ಆ್ಯಡ್ ಆಗಿಬಿಟ್ರೆ ಅಲ್ಲಿ. ಕೈಗೆ ಸಿಕ್ಕದ್ದನ್ನೆಲ್ಲ ಧ್ವಂಸ ಮಾಡಿಬಿಟ್ರಿ ಇವರು. ಸ್ಪೇನಿನ ಜನಸಂಖ್ಯೆ 4,97,00,000. ವಲಸಿಗರು ಒಂದು 8 ಲಕ್ಷ ಜನ ಇದ್ದಾರಲ್ಲಿ. ಸ್ಪೇನಿನ ಮಿಲಿಟ್ರಿಯ ಸ್ಟ್ರೆಂಗ್ತೇ 1,13,000, 1,80,000 ಪೊಲೀಸರಿದ್ದಾರೆ. ಅದರ ಜೊತೆಗೆ ಅಲ್ಲಿ ಇಮಿಗ್ರೆಂಟ್ ಫ್ರೆಂಡ್ಲಿ ಗೌರ್ಮೆಂಟ್ ಇರೋದು, ಅಕ್ರಮ ವಲಸಿಗರ ಪರವಾಗಿರೋ ಸರ್ಕಾರ ಇದೆ ಅಲ್ಲಿ. ಓಟಿನ ಲೆಕ್ಕಾಚಾರ ಅಷ್ಟೇ, ಇನ್ನೇನಿಲ್ಲ. ಸೆಯೂಟಾದ ಜನಸಂಖ್ಯೆ, ಸೆಯೂಟ ಅನ್ನೋ ಊರಿಗೆ ನುಗ್ಗಿದ್ರಲ್ಲ, ಅಲ್ಲಿನ ಜನಸಂಖ್ಯೆ 83,000. ಮೊರಕ್ಕೋದಿಂದ ಬಂದವರ ಸಂಖ್ಯೆ 60,000ಕ್ಕಿಂತ ಜಾಸ್ತಿ ಇತ್ತು. ಒಂದೇ ದಿವಸಕ್ಕೆ ವಲಸಿಗರ ರಾಶಿ ಅದು. ಯುರೋಪಿಯನ್ ಒಕ್ಕೂಟದ ದೇಶಗಳು, ಬಹುತೇಕ ದೇಶಗಳ ಮಧ್ಯದಲ್ಲಿ ಅಫ್ಕೋರ್ಸ್ ಲ್ಯಾಂಡ್ ಬಾರ್ಡರೇ ಶೇರ್ ಮಾಡ್ತಾರೆ. ಫ್ರೀ ಓಡಾಟ ಇದೆ ಇಲ್ಲಿ. ನೀವು ಒಂದು ದೇಶಕ್ಕೆ, ಅಂದರೆ ಬಹುತೇಕ ದೇಶಗಳು ನಾನು ಹೇಳೋದು, ಒಂದು ದೇಶಕ್ಕೆ ವೀಸಾ ತಗೊಂಡು ಹೋದರೆ ಇನ್ನೊಂದು ದೇಶಕ್ಕೆ ಹೋಗಬೇಕಿದ್ರೆ ಮತ್ತೆ ವೀಸಾ ತಗೋ ಹಂಗಿಲ್ಲ. ಯುರೋಪಿಯನ್ ಒಕ್ಕೂಟ. ಈಗ ಇವರು ಸ್ಪೇನಿಗೆ ಬಂದುಬಿಟ್ಟಿದ್ದಾರೆ. ಸ್ಪೇನ್ನಿಂದ 10 ತಾಕೊಂಡು ಫ್ರಾನ್ಸ್ ಇದೆ ರೀ, ಇಟಲಿ ಇದೆ. ಅಲ್ಲಿ ಬಾರ್ಡರ್ ಕಂಟ್ರೋಲ್ ಇಲ್ಲ. ಅದರ ಅರ್ಥ ಏನು? ಇವರು ಇಟಲಿ ಒಳಗೂ ನುಗ್ಗುತ್ತಾರೆ, ಫ್ರಾನ್ಸ್ ಒಳಗೂ ನುಗ್ಗುತ್ತಾರೆ. ಆ ದೇಶಗಳಿಗೆ ಟೆನ್ಷನ್ ಶುರುವಾಗಿದೆ. ಅವರು ಬಾರ್ಡರ್ ಬಂದ್ ಮಾಡ್ಕೊಂಡಿದ್ದಾರೆ ಈಗ, ಅಕ್ರಮವಾಗಿ ಬಂದುಬಿಟ್ರೆ ಅಂತ. ಇಂಟ್ರಡಕ್ಷನ್ನಲ್ಲೂ ಒಂದು ಮಾತು ಹೇಳಿದೆ ನಾನು. ಈ ಸುದ್ದಿ ಹೇಳ್ತಾ ಇರುವ ನಾನು ಮತ್ತು ಸುದ್ದಿ ಕೇಳ್ತಾ ಇರುವ ನೀವು, ನಮ್ಮ ಪೈಕಿ ಬಹುತೇಕರು ಇಡೀ ಯುರೋಪಿಯನ್ ಯೂನಿಯನ್ ಅಕ್ರಮ ವಲಸಿಗರ ಕಾರಣಕ್ಕೆ ಒಂದು ಸಿವಿಲ್ ವಾರ್ ಆಗುವುದನ್ನು ನೋಡ್ತೀವಿ. ನೋಡಿ, ಒಂದು ಅರಾಜಕತೆ ಸೃಷ್ಟಿ ಆಗೋದನ್ನು ನೋಡ್ತೀವಿ ನಾವು. ಕೊಲ್ಯಾಪ್ಸ್ ಆಫ್ ಯುರೋಪಿಯನ್ ಯೂನಿಯನ್ ನೋಡಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಮುಂದೊಂದು ದಿನ ದುರ್ಭರ ದಿನಗಳು ಯುರೋಪಿಗೆ ಕಾದಿದ್ದಾವೆ ಅಂತ 2013ರಲ್ಲಿ ನಾನು ಆರ್ಟಿಕಲ್ ಬರೆದಿದ್ದೆ ಒಂದು. ಆವಾಗಲೂ ಅಕ್ರಮ ವಲಸಿಗರನ್ನು ಈ ರೀತಿಯಾಗಿ ಅವರು ಒಳಗೆ, ಈಗ ಬಿಡಿ ಇವರು ಅಂದರೆ ಒತ್ತಾಯಪೂರ್ವಕವಾಗಿ ಒಳಗೆ ಬರ್ತಿದ್ದಾರೆ. ಆವಾಗ ರೆಫ್ಯೂಜೀಸ್ ವೆಲ್ಕಮ್ ಅಂತ ಬೋರ್ಡ್ ಹಿಡ್ಕೊಂಡು ನಿಂತಿರ್ತಿದ್ರು.
ಡೆಮೋಗ್ರಫಿನೇ ಚೇಂಜ್ ಹೋಗ್ಬಿಟ್ಟಿದೆ ಯುರೋಪಿಯನ್ ಅನೇಕ ದೇಶಗಳಲ್ಲಿ. ಅಲ್ಲಿದ್ದದ್ದು ಡೆಮೋಗ್ರಫಿನೇ ಒಂದು, ಆಗಿರೋ ಡೆಮೋಗ್ರಫಿನೇ ಏನು. ಇಲ್ಲಿ ನೋಡಿ, ಮೊರಕ್ಕೋ 99% ಮುಸ್ಲಿಂ ಕಂಟ್ರಿ, ಸ್ಪೇನ್ ಮೋರ್ ದೆನ್ 90% ಕ್ರಿಶ್ಚಿಯನ್ ಕಂಟ್ರಿ. ಆ್ಯಕ್ಚುಲಿ ಸ್ಪೇನ್ ಕೂಡ ಇಸ್ಲಾಮಿಕ್ ರಾಷ್ಟ್ರವೇ ಆಗಿತ್ತು. ಸ್ಪೇನು, ಪೋರ್ಚುಗಲ್ ತನಕ ಇಸ್ಲಾಂ ಹರಡಿಕೊಂಡಿತ್ತು. ಪ್ರಪಂಚದಲ್ಲಿ ಕೆಲವು ದೇಶಗಳಿಗೆ ಸಾಧ್ಯ ಆಗಿದ್ದು ಸಂಪೂರ್ಣ ಇಸ್ಲಾಮಿಕ್ ಆಗಿದ್ದನ್ನು ಮತ್ತೆ ತಮ್ಮ ಈ ಹಿಂದಿನ ಧರ್ಮಕ್ಕೆ, ಮೂಲ ಧರ್ಮ ಅಂತ ಹೇಳೋದಿಲ್ಲ ನಾನು, ಈ ಹಿಂದಿನ ಧರ್ಮ ಅಥವಾ ಹಿಂದಿನ ಮತಕ್ಕೆ ವಾಪಸ್ ತಗೊಂಡು ಹೋಗೋದು ಸಾಧ್ಯ ಆಗಿದ್ದು ಸ್ಪೇನ್ಗೆ, ಪೋರ್ಚುಗಲ್ಗೆ. ಜಸ್ಟ್ ಇಮ್ಯಾಜಿನ್ ಏನಾಗ್ಬೋದು ಅಲ್ಲಿ ಅಂತ. ಡೀಟೇಲಾಗಿ ಮಾತಾಡಬೇಕಾಗಿತ್ತು, ಬಟ್ ಟೈಮ್ ಮುಗಿದ್ಬಿಟ್ಟಿದೆ, ಸಾರಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.